ನಾನು ನವಿತಾ ಜೈನ್. ಮೇ 18ರಿಂದ ರಾಜ್ಯದ ಎಲ್ಲ ಎಪಿಎಂಸಿ ಬಂದ್ ಆಗಲಿದೆ. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಬಂದ್ ನಡೆಯಲಿದ್ದು, ಸರ್ಕಾರ ಸುಗ್ರೀವಾಜ್ಞೆ ನಿರ್ಧಾರವನ್ನ ತೆಗೆದುಕೊಂಡ್ರೆ ಎಪಿಎಂಸಿ ಬಂದ್ ಆಗಲಿದೆ. ಎಪಿಎಂಸಿ ಕಾಯ್ದೆಯನ್ನ ತಿದ್ದುಪಡಿಯನ್ನ ವಿರೋಧಿಸಿ ಎಪಿಎಂಸಿ ಬಂದ್ ಆಗಲಿದ್ದು, ಸರ್ಕಾರ ಸುಗ್ರೀವಾಜ್ಞೆಯ ನಿರ್ಧಾರ ತೆಗೆದುಕೊಂಡ್ರೆ ಎಪಿಎಂಸಿ ಬಂದ್ ಆಗಲಿದೆ. ಸುಗ್ರೀವಾಜ್ಞೆ ಜಾರಿಗೂ ಮುನ್ನ ನಿರ್ಧಾರವನ್ನ ಪರಾಮರ್ಶಿಸಬೇಕು. ಲಾಕ್ಡೌನ್ ಸಂದರ್ಭ ಆತುರದ ನಿರ್ಧಾರ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಎಫ್ಕೆಸಿಸಿಐ ಸೇರಿ 20ಕ್ಕೂ ಹೆಚ್ಚು ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿವೆ. ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ವಿಚಾರವನ್ನ ಇಟ್ಟುಕೊಂಡು ಈಗಾಗಲೇ ಎಪಿಎಂಸಿ ಸರ್ಕಾರ ತೆಗೆದುಕೊಂಡಂತಹ ಈ ಒಂದು ಸುಗ್ರೀವಾಜ್ಞೆಯನ್ನ ವಿರೋಧಿಸಿ ಎಪಿಎಂಸಿ ಬಂದ್ಗೆ ಈಗ ನಿರ್ಧಾರವನ್ನ ಮಾಡಿದೆ. ಸುಗ್ರೀವಾಜ್ಞೆ ನಿರ್ಧಾರವನ್ನ ಏನಾದ್ರೂ ತೆಗೆದುಕೊಂಡ್ರೆ ಎಪಿಎಂಸಿ ಕಂಪ್ಲೀಟ್ ಆಗಿ ಬಂದ್ ಆಗಲಿದೆ. ಸೊ ಈ ನಿರ್ಧಾರವನ್ನ ಪರಾಮರ್ಶೆ ಮಾಡಬೇಕು ಅಂತ ಹೇಳಿ 20ಕ್ಕೂ ಹೆಚ್ಚು ಸಂಘಟನೆಗಳು ವಿರೋಧವನ್ನ ಇದಕ್ಕೆ ವ್ಯಕ್ತಪಡಿಸಿವೆ. ಒಂದು ವೇಳೆ ಈ ಸುಗ್ರೀವಾಜ್ಞೆಯನ್ನ ಮಾಡಿದ್ರೆ ಮೇ 18ರಿಂದ ಎಲ್ಲ ಎಪಿಎಂಸಿಗಳು ಬಂದ್ ಆಗಲಿದೆ. ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ಪ್ರಸ್ತಾವನೆ ಕೈಬಿಡಿ. ಸಿಎಂಗೆ ವಿಪಕ್ಷ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಸಿಎಂಗೆ ದೂರವಾಣಿ ಕರೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ಪ್ರಸ್ತಾವನೆಯನ್ನ ಕೈಬಿಡಿ ಅಂತ ಹೇಳಿ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಸಿಎಂ ಬಿಎಸ್ ಯಡಿಯೂರಪ್ಪಗೆ ಒತ್ತಾಯವನ್ನ ಮಾಡಿದ್ದಾರೆ. ಫೋನ್ ಮಾಡಿ ಅವರಿಗೆ ಈ ವಿಚಾರವನ್ನ ಹೇಳಿದ್ದಾರೆ. ತಿದ್ದುಪಡಿಯಿಂದ ಆಗುವ ತೊಂದರೆಗಳನ್ನು ಕೂಡ ವಿವರಿಸಿದ್ದಾರೆ. ತಿದ್ದುಪಡಿಯಿಂದ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಪ್ರವೇಶ ಕೊಟ್ಟಂತಾಗತ್ತೆ, ಸರ್ಕಾರದ ಹಿಡಿತವೇ ಇಲ್ಲದಂತಾಗತ್ತೆ, ರೈತರಿಗೆ ಇದರಿಂದ ಅನಾನುಕೂಲ ಆಗುತ್ತೆ, ನಿರ್ಧಾರವನ್ನ ಮರುಪರಿಶೀಲಿಸಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಆಗ್ರಹವನ್ನ ಮಾಡಿದ್ದಾರೆ. ಫೋನ್ ಮಾಡಿ ಅವರಿಗೆ ಏನೇನಾಗತ್ತೆ ಒಂದು ವೇಳೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಅನ್ನುವಂತಹ ನಿಟ್ಟಿನಲ್ಲಿ ವಿವರಣೆಯನ್ನ ಕೂಡ ನೀಡಿದ್ದಾರೆ. ಎಪಿಎಂಸಿ ಮಾರುಕಟ್ಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಫೋನ್ ಮೂಲಕ ಮಾತನಾಡಿದ್ದಾರೆ. ಕರೆ ಮಾಡಿ ಅವರು ಹೇಳಿರುವಂತದ್ದು ಯಾವ ರೀತಿಯಾಗಿ ಅನಾನುಕೂಲ ಆಗತ್ತೆ, ಸರ್ಕಾರದ ಕಂಟ್ರೋಲ್ ಇದರಲ್ಲಿ ಇರೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಸರ್ಕಾರದ ಹಿಡಿತ ಇಲ್ಲಿ ಕೈ ತಪ್ಪಿದಂತಾಗುತ್ತೆ, ಯಾವುದೇ ರೀತಿಯ ಸರ್ಕಾರದ ಹಿಡಿತ ಇಲ್ಲದಂತಾಗುತ್ತೆ. ಸೊ ಈ ಒಂದು ತಿದ್ದುಪಡಿಯ ಪ್ರಸ್ತಾವನೆಯನ್ನ ಕೈ ಬಿಡಿ ಅಂತ ಹೇಳಿದ್ದಾರೆ. ಕೇಂದ್ರದ 20 ಲಕ್ಷ ಕೋಟಿ ವಿಶೇಷ ಪ್ಯಾಕೇಜ್ ಹಂಚಿಕೆ ಆಗಿದೆ. ಮೊದಲ ಹಂತದಲ್ಲಿ ಒಂದಿಷ್ಟು ಮೊತ್ತದ ಯೋಜನೆಯನ್ನ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ರು. ಉದ್ಯಮಗಳು ಎದ್ದು ನಿಲ್ಲಲು, ಉದ್ಯೋಗಿಗಳು ಚೇತರಿಸಿಕೊಳ್ಳಲು ಬಿಗ್ ಗಿಫ್ಟ್ ಅನ್ನ ನೀಡಲಾಗಿದೆ. ಕೊರೋನಾದಿಂದ ಕಂಗೆಟ್ಟಿರುವ ಜನರಿಗೆ ಕೇಂದ್ರ ಸರ್ಕಾರ ಮೆಗಾ ಗಿಫ್ಟ್ ನೀಡಿದೆ. ವಿವಿಧ ಕ್ಷೇತ್ರಗಳಿಗೆ ಬರೋಬ್ಬರಿ 20 ಲಕ್ಷ ಕೋಟಿ ಪ್ಯಾಕೇಜ್ ಘೋಷಿಸಿದೆ. ನಿನ್ನೆ ಪ್ರಧಾನಿ ಮೋದಿ ಮಾಡಿದ ಘೋಷಣೆಯ ವಿಸ್ತೃತ ವರದಿಯನ್ನು ಇಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ದೇಶದ ಆರ್ಥಿಕ ಪರಿಸ್ಥಿತಿಗೆ ಪೂರಕವಾದ ಎಂಎಸ್ಎಂಇಗಳೇ ಸರ್ಕಾರದ ಮೊದಲ ಆದ್ಯತೆ ಆಗಿತ್ತು. ಎಂಎಸ್ಎಂಇಗಳಿಗೆ 3 ಲಕ್ಷ ಕೋಟಿ ಪ್ಯಾಕೇಜ್ ಘೋಷಿಸಲಾಗಿದೆ. 3 ಲಕ್ಷ ಕೋಟಿ ಸಾಲವನ್ನು ಯಾವುದೇ ಭದ್ರತೆ ಇಲ್ಲದೆ ಕೊಡಲಾಗುವುದು. ಅಕ್ಟೋಬರ್ 31ರವರೆಗೆ ಈ ಸಾಲ ಸೌಲಭ್ಯ ಸಿಗಲಿದೆ. ಸಂಕಷ್ಟದಲ್ಲಿರುವ ಎಂಎಸ್ಎಂಇಗಳಿಗೆ 20,000 ಕೋಟಿ, ಎಂಎಸ್ಎಂಇ ಫಂಡ್ ಆಫ್ ಫಂಡ್ಸ್ ಮೂಲಕ 50,000 ಕೋಟಿ ಸಾಲ ಸಿಗಲಿದೆ. 4 ವರ್ಷಗಳ ಕಾಲ ಈ ಸಾಲ ಮರುಪಾವತಿಗೆ ಅವಕಾಶ ನೀಡಲಾಗಿದೆ. ಈ ಯೋಜನೆಯಿಂದ 45 ಲಕ್ಷ ಉದ್ಯಮಿಗಳಿಗೆ ಲಾಭ ಆಗಲಿದೆ. ಹಾಗೆ 2 ಲಕ್ಷ ಎಂಎಸ್ಎಂಇಗಳಿಗೂ ಲಾಭ ಆಗಲಿದೆ. ತೆರಿಗೆ ವಿಚಾರವಾಗಿ ಸುಧಾರಣೆ ಹಾಗೂ ರಿಲೀಫ್ ನೀಡಿದೆ ಕೇಂದ್ರ. ಐಟಿ ರಿಟರ್ನ್ಸ್ ಅವಧಿಯನ್ನು ಜುಲೈ 31ರ ಬದಲು ನವೆಂಬರ್ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಟ್ಯಾಕ್ಸ್ ಆಡಿಟ್ ಅನ್ನು ಸೆಪ್ಟೆಂಬರ್ 30ರ ಬದಲು ಅಕ್ಟೋಬರ್ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಲೆಕ್ಕಪತ್ರಗಳ ಪರಿಶೀಲನೆಯನ್ನು ಸೆಪ್ಟೆಂಬರ್ 30ರ ಬದಲು ಡಿಸೆಂಬರ್ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಬಾಕಿ ಇರುವ ಎಲ್ಲಾ ತೆರಿಗೆ ಹಣ ಶೀಘ್ರದಲ್ಲೇ ವಾಪಸ್ ನೀಡುವ ಭರವಸೆ ಸಿಕ್ಕಿದೆ. ಬಾಕಿ ತೆರಿಗೆ ಪಾವತಿಗೆ ಯಾವುದೇ ಅಧಿಕ ಶುಲ್ಕವಿಲ್ಲ. ಜಿಎಸ್ಟಿ ರಿಟರ್ನ್ಸ್ ಸಲ್ಲಿಕೆ ಜೂನ್ವರೆಗೂ ವಿಸ್ತರಣೆ ಮಾಡಲಾಗಿದೆ. ಹಾಗೆ ಬ್ಯಾಂಕ್ಗಳ ಎಟಿಎಂಗಳ ವಿಡ್ರಾಗೆ ಯಾವುದೇ ಶುಲ್ಕ ಇರೋದಿಲ್ಲ. ಇನ್ನು ಮೋಟಾರ್ ವಾಹನ ಆರೋಗ್ಯ ವಿಮೆ ಸಂದಾಯ ಗಡುವು ವಿಸ್ತರಣೆ ಮಾಡಲಾಗಿದೆ. ಪಿಎಫ್ ಹಣ ಪಿಎಫ್ ಕಟ್ಟುವ ಚಿಂತೆಯಿಂದಲೂ ಕೇಂದ್ರ ಸರ್ಕಾರ ಕೊಂಚ ರಿಲೀಫ್ ನೀಡಿದೆ. ಪಿಎಫ್ ಖಾತೆದಾರರಿಗೆ 3 ತಿಂಗಳು ಇಪಿಎಫ್ ಅನ್ನು ಕೇಂದ್ರ ಸರ್ಕಾರವೇ ನೀಡಲಿದೆ. ಇದರಿಂದಾಗಿ 6,750 ಕೋಟಿ ಲಿಕ್ವಿಡಿಟಿ ಆಗಲಿದ್ದು, ಮುಂದಿನ 3 ತಿಂಗಳ ಕಾಲ ಉತ್ಪಾದನೆಗೆ ಸಹಾಯ ಆಗಲಿದೆ. ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ನೆರವು ನೀಡಿದ್ದು, ಪಿಎಫ್ ನೀಡುವ ಉದ್ಯಮಗಳಿಗೆ ಆರ್ಥಿಕ ಸಹಾಯ ನೀಡಿದೆ. ಶೇಕಡ 12ರಿಂದ ಶೇಕಡ 10ಕ್ಕೆ ಪಿಎಫ್ ಪಾಲು ಇಳಿಕೆ ಮಾಡಿದೆ. ಅಲ್ಲದೆ ಮುಂದಿನ 3 ತಿಂಗಳವರೆಗೆ ಪಿಎಫ್ ವಿಸ್ತರಣೆ ಮಾಡಿದ್ದು, ಜೂನ್, ಜುಲೈ, ಆಗಸ್ಟ್ ವರೆಗೂ ಪಿಎಫ್ ನೀಡಲಿದೆ.
200 ಕೋಟಿ ಒಳಗಿನ ಕೆಲಸಗಳಿಗೆ ಜಾಗತಿಕ ಟೆಂಡರ್ ಇರೋದಿಲ್ಲ. ಇನ್ಮುಂದೆ ಸರ್ಕಾರಿ ಟೆಂಡರ್ ಭಾರತೀಯ ಕಂಪನಿಗಳಿಗೆ ಮಾತ್ರ. ಹಣಕಾಸು ಕಾನೂನು ಅಗತ್ಯ ತಿದ್ದುಪಡಿ ಮಾಡಲು ನಿರ್ಧಾರ ಮಾಡಲಾಗಿದೆ. ಇದರಿಂದ ಭಾರತೀಯ ಎಂಎಸ್ಎಂಇ ಕಂಪನಿಗಳ ಬೆಳವಣಿಗೆಗೆ ಅನುಕೂಲ ಆಗಲಿದೆ. ರಿಯಲ್ ಎಸ್ಟೇಟ್ ಯೋಜನೆಗಳ ನೋಂದಣಿ ಮತ್ತು ಕಾಮಗಾರಿ ಮುಕ್ತಾಯ ದಿನಾಂಕ ಮುಂದೂಡಿಕೆ ಮಾಡಲಾಗಿದೆ. ಮಾರ್ಚ್ 25ಕ್ಕೂ ಮುನ್ನ ಅರ್ಜಿ ಹಾಕಿಕೊಂಡವರಿಗೆ ಇದು ಅನುಕೂಲ. ಅರ್ಜಿ ಹಾಕಿಕೊಳ್ಳದಿದ್ದರೂ ಸುಮೋಟೋ ಮೂಲಕ ಅವಧಿ ವಿಸ್ತರಣೆಗೆ ಅಸ್ತು ನೀಡಿದೆ. ಮುಂದಿನ 3 ತಿಂಗಳ ಅವಧಿಗೆ ವಿಸ್ತರಣೆ ಆಗಲಿದೆ. ಅಲ್ಲದೆ ಹೊಸ ನೋಂದಣಿ ಪ್ರಕ್ರಿಯೆ ಚಾಲನೆಗೂ ಅಸ್ತು ನೀಡಿದ್ದು ಕಟ್ಟಡ ಕಾಮಗಾರಿ ಲೇಔಟ್ಗಳ ನಿರ್ಮಾಣ ಸುಲಭವಾಗಲಿದೆ. 1.70 ಲಕ್ಷ ಕೋಟಿ ರೂಪಾಯಿ ಬಡವರ ಕಲ್ಯಾಣಕ್ಕೆ ಮೀಸಲಿಡಲಾಗಿದೆ. ಆರೋಗ್ಯ ಸಿಬ್ಬಂದಿಗೆ 50 ಲಕ್ಷದವರೆಗೆ ವಿಮೆ ಮಾಡಲಾಗುತ್ತೆ. 80 ಕೋಟಿ ಜನರಿಗೆ 5 ಕೆಜಿ ಅಕ್ಕಿ ಅಥವಾ ಗೋಧಿ, ಪ್ರತಿ ಮನೆಮನೆಗೂ 3 ತಿಂಗಳು 1 ಕೆಜಿ ದ್ವಿದಳ ಧಾನ್ಯ ಕೊಡಲಾಗುತ್ತೆ. 20 ಕೋಟಿ ಮಹಿಳಾ ಜನಧನ್ ಖಾತೆಗೆ ತಿಂಗಳಿಗೆ 500 ರೂಪಾಯಿಯಂತೆ 3 ತಿಂಗಳಿಗೆ 1500 ರೂಪಾಯಿ ವರ್ಗಾವಣೆ ಆಗಲಿದೆ. ಉಜ್ವಲದಡಿ 8 ಕೋಟಿ ಕಡುಬಡವರಿಗೆ ಉಚಿತ ಗ್ಯಾಸ್ ಪೂರೈಕೆ ಆಗಲಿದೆ. ನರೇಗಾದ 13.62 ಕೋಟಿ ಕುಟುಂಬಕ್ಕೆ ದಿನಭತ್ಯೆ 182ರಿಂದ 202ಕ್ಕೆ ಏರಿಕೆ ಆಗಲಿದೆ. 3 ಕೋಟಿ ಅಂಗವಿಕಲರು, ವೃದ್ಧರು, ವಿಧವೆಯರಿಗೆ 1,000 ಹೆಚ್ಚುವರಿ ಹಣ ಸಿಗುತ್ತೆ. ಪಿಎಂ ಕಿಸಾನ್ ಯೋಜನೆಯಡಿ 8.67 ಕೋಟಿ ರೈತರ ಖಾತೆಗೆ 2,000 ರೂಪಾಯಿ ಜಮಾ ಮಾಡಲಾಗುವುದು. ಕಟ್ಟಡ ಮತ್ತು ಕೂಲಿ ಕಾರ್ಮಿಕರಿಗೂ ಅನುದಾನ ನೀಡಿದ್ದು 15,000ಕ್ಕಿಂತ ಕಮ್ಮಿ ಸಂಬಳದಾರರಿಗೆ 3 ತಿಂಗಳ ಪಿಎಫ್ ಹಣ ನೀಡಲಿದೆ ಕೇಂದ್ರ. ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಮುಕ್ತ ಸಾಲ ದೊರೆಯಲಿದ್ದು 6.85 ಕೋಟಿ ಜನರಿಗೆ 10ರಿಂದ 20 ಲಕ್ಷಕ್ಕೆ ಏರಿಕೆಯಾಗಿದೆ. ಕೊರೋನಾದಿಂದ ಕಂಗೆಟ್ಟಿರೋ ಎನ್ಬಿಎಫ್ಸಿ, ಎಚ್ಸಿಎಸ್, ಎಂಎಫ್ಐಎಸ್ಗಳಿಗೆ 30,000 ಕೋಟಿ ಹಣಕಾಸಿನ ಸಹಾಯ ಮಾಡಲಾಗುತ್ತಿದೆ. 2 ಟೈರ್, 3 ಟೈರ್ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯ ನೀಡಲು ಇದು ಸಹಕಾರಿ. ಕೈಗಾರಿಕೆಗಳ ಹೂಡಿಕೆ ಹಣಕ್ಕೆ ಕೇಂದ್ರ ಸರ್ಕಾರವೇ ಆಧಾರವಾಗುತ್ತೆ. ಎನ್ಬಿಎಫ್ಸಿಗೆ 45,000 ಕೋಟಿ ಭಾಗಶಃ ಸಾಲ ಭದ್ರತಾ ಯೋಜನೆಯಡಿ 2.0 ನಡಿ ಸಿಗುತ್ತೆ. ಇಲ್ಲೇನಾದರೂ ನಷ್ಟ ಸಂಭವಿಸಿದ್ರೆ ಅದರಲ್ಲಿನ 20% ಹೊರೆ ಕೇಂದ್ರ ಸರ್ಕಾರಕ್ಕೆ. ದೇಶವ್ಯಾಪಿ ನಷ್ಟ ಅನುಭವಿಸಿದ ಡಿಸ್ಕಾಂಗಳಿಗೆ 90,000 ಕೋಟಿ ಹರಿದು ಬರಲಿದೆ. ಡಿಸ್ಕಾಂಗಳ ಆದಾಯ ಕಡಿತ ಆಗಿದ್ದು ಉತ್ಪಾದನೆ ಸರಬರಾಜು ಸರಳಕ್ಕೆ 90,000 ಕೋಟಿ ಬೇಕಾಗಿದೆ. ಹೀಗಾಗಿ ಡಿಜಿಟಲ್ ಪೇಮೆಂಟ್ ಗ್ರಾಹಕರಿಗೆ ಹೊರೆಯಾಗದಂತೆ ಬಾಕಿ ವಸೂಲಿ ಮಾಡುವಂತೆಯೂ ಕೇಂದ್ರ ಸೂಚಿಸಿದೆ. ದೇಶದ ಗುತ್ತಿಗೆದಾರರಿಗೂ ಕೇಂದ್ರ ಸರ್ಕಾರ ಬಿಗ್ ರಿಲೀಫ್ ನೀಡಿದೆ. ಸರ್ಕಾರಿ ಸಂಸ್ಥೆಗಳ ಗುತ್ತಿಗೆಯನ್ನು 6 ತಿಂಗಳು ವಿಸ್ತರಣೆ ಮಾಡಿದ್ದು ರೈಲ್ವೆ, ಹೆದ್ದಾರಿ, ಲೋಕೋಪಯೋಗಿ ಕೆಲಸಗಳ ಗುತ್ತಿಗೆ ವಿಸ್ತರಣೆ ಆಗಿದೆ. ಹೀಗಾಗಿ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ವೇಗ ಪಡೆಯಲಿದ್ದು ಪಿಪಿಪಿ ಯೋಜನೆಗಳ ತ್ವರಿತಗತಿಗೂ ಪುಷ್ಟಿ ಸಿಗಲಿದೆ. ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ ಈ ಎಲ್ಲ ಯೋಜನೆಗಳಿಗೆ ರಾಜ್ಯ ಬಿಜೆಪಿ ಸೈ ಎಂದಿದೆ. ಇವತ್ತು ಅವರು ಫಸ್ಟ್ ರಿಲೀಫ್ ಕೊಟ್ಟಿದ್ದೆ ಈ ಕೈಗಾರಿಕೆಗಳಿಗೆ, ಅದರಲ್ಲಿ ಎಂಎಸ್ಎಂಇ ಸಣ್ಣ ಕೈಗಾರಿಕೆಗಳಿಗೆ ದೊಡ್ಡ ರಿಲೀಫ್ ಅನ್ನ ಕೊಡುವಂತ ಕೆಲಸವನ್ನು ಮಾಡಿದ್ರು. ನಮ್ಮ ಸಣ್ಣ ಕೈಗಾರಿಕೆಗಳು ಉಳಿಲಿಕ್ಕೆ, ಬೆಳಿಲಿಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಅನ್ನುವಂತ ಮಾತನ್ನ ನಾನು ಸ್ಪಷ್ಟವಾಗಿ ಇಲ್ಲಿ ಹೇಳಬಯಸ್ತಾ ಇದ್ದೇನೆ. ಇವತ್ತೇನು ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ, ಅದರಲ್ಲಿ 20 ಲಕ್ಷ ಕೋಟಿಯಲ್ಲಿ 3 ಲಕ್ಷ ಕೋಟಿ ಇವತ್ತು ಸಣ್ಣ ಕೈಗಾರಿಕೆ ಕೊಟ್ಟಿದ್ದು ಬಹಳ ದೊಡ್ಡದಾದಂತಹ ಒಂದು ರಿಲೀಫ್ ಅಂತ ನಾನು ಹೇಳ್ತಾ ಇದ್ದೇನೆ. ಕೋಟ್ಯಾಂತರ ಜನ ಕಾರ್ಮಿಕರು ಈ ಸಣ್ಣ ಕೈಗಾರಿಕೆ ಮೇಲೆ ಡಿಪೆಂಡ್ ಆಗಿದ್ದಾರೆ. 45 ಲಕ್ಷ ಸಣ್ಣ ಕೈಗಾರಿಕೆಗಳಿಗೆ ಇದರ ಪ್ರಯೋಜನ ಆಗ್ತದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಇದೊಂದು ಬಹಳ ದೊಡ್ಡ ರಿಲೀಫ್. ಹಾಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಕೇಂದ್ರದ ಪ್ಯಾಕೇಜ್ ಸ್ವಾಗತಿಸಿದ್ದಾರೆ. ಈ ಪ್ಯಾಕೇಜ್ನಿಂದಾಗಿ ದೇಶದ ಕೈಗಾರಿಕೋದ್ಯಮ ಬೆಳೆಯಲಿದ್ದು ಆರ್ಥಿಕ ಅಭಿವೃದ್ಧಿಗೆ ಪೂರಕ ಆಗಲಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಲೆಕ್ಕ ಯಾವ ರೀತಿಯಾಗಿತ್ತು ನೋಡ್ಕೊಂಡ್ ಬನ್ನಿ. I said there are 6 major steps for the MSMEs. The first one, there is a collateral-free automatic loan for MSMEs which is being provided. This will give facility up to 3 lakh crores. Government of India and also CPSEs, where there are receivables by MSMEs, we now announce that within the next 45 days, all their receivables will be cleared. Then the due date of all income tax returns for the year 2019-2020 are now being extended from 30 September 2020 is being changed to 31st October 2020. That for government procurement, tenders up to 200 crores will no longer be on global tender route, meaning global tenders will be disallowed in government procurement for tenders up to 200 crores. ಕೇಂದ್ರದ 20 ಲಕ್ಷ ಕೋಟಿ ಪ್ಯಾಕೇಜ್ ಅರಗಿನ ಅರಮನೆ ಅಂತ ಹೇಳಿದ್ದಾರೆ. ಈ ಪ್ಯಾಕೇಜ್ ಬಗ್ಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಟೀಕೆಯನ್ನ ಮಾಡಿದ್ದಾರೆ. ಜನರ ದುಸ್ಥಿತಿಯನ್ನ ಗೇಲಿ ಮಾಡಿದ್ದೀರಿ. ಪ್ಯಾಕೇಜ್ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಟೀಕೆ ಮಾಡಿದ್ದು
ಬಡವರನ್ನ ಪಕ್ಕಕ್ಕಿಟ್ಟು ಉದ್ಯಮಿಗಳಿಗೆ ಪ್ಯಾಕೇಜ್ ಅನ್ನ ನೀಡಲಾಗಿದೆ. ಈ ಬಿಕ್ಕಟ್ಟು ಬಿಜೆಪಿಗೆ ರಾಜಕೀಯದ ಅವಕಾಶ, ಜನರ ನಿರೀಕ್ಷೆಗಳಿಗೆ ತಣ್ಣೀರನ್ನ ಎರಚಲಾಗಿದೆ. ರಾಜ್ಯಗಳಿಗೆ ಅಗತ್ಯ ನೆರವನ್ನ ಕೊಡಬೇಕಾಗಿತ್ತು, ರಾಜ್ಯಗಳೀಗ ಭಿಕ್ಷಾ ಪಾತ್ರೆಯನ್ನ ಹಿಡಿಬೇಕಾಗಿದೆ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಬಡವರನ್ನ ಪಕ್ಕಕ್ಕಿಟ್ಟು ಉದ್ಯಮಿಗಳಿಗೆ ಈ ಪ್ಯಾಕೇಜ್ ನೀಡಿದಂತಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಈ ಬಿಕ್ಕಟ್ಟು ಬಿಜೆಪಿಗೆ ರಾಜಕೀಯದ ಅವಕಾಶವನ್ನ ನೀಡಿದಂತಾಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಬಿಕ್ಕಟ್ಟನ್ನ ಬಿಜೆಪಿ ಇದನ್ನ ಯಾವ ರೀತಿಯಾಗಿ ಪರಿಹಾರ ಮಾಡತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಅವರ ವಿವರಣೆಯಲ್ಲಿ ಸ್ಪಷ್ಟವಾಗಿ ಇದೆ ಯಾವ ರೀತಿಯಾಗಿ 20 ಲಕ್ಷ ಕೋಟಿ ಅಂದ್ರೆ ಇದೊಂದು ಕೇವಲ ಅರಮನೆ ಆಗಿರುವಂತದ್ದು, ಅದು ಕೂಡ ಅರಗಿನ ಅರಮನೆ ಆಗಿದೆ, ಅಂದ್ರೆ ಕನಸನ್ನ ಬಿತ್ತುವಂತಹ ಅರಮನೆ ಆಗಿದೆ, ಹತ್ಯೆ ಅರಮನೆ ಆಗಿದೆ ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದಾರೆ. ಇವತ್ತು ದೇಶದ ಮುಂದೆ ಆರ್ಥಿಕ ಸವಾಲುಗಳು ಏನೇ ಇರಲಿ ಅದನ್ನ ಮೋದಿ ಸರ್ಕಾರ ಮೆಟ್ಟಿ ನಿಂತು ಮುಂದೆ ಸಾಗ್ತಾ ಇದೆ. ಆದ್ರೆ ಅದೇ ಮೋದಿ ಸರ್ಕಾರ ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಜನ ಎಚ್ಚೆತ್ತುಕೊಳ್ತಿಲ್ಲ. ಅದಕ್ಕೆ ಸಾಕ್ಷಿ ಇವತ್ತು ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗಿರೋ ಕೊರೋನಾ ಕೇಸ್. 24 ಗಂಟೆ 34 ಕೇಸ್, ಮತ್ತೆರಡು ಸಾವು. 959ಕ್ಕೇರಿದ ಸೋಂಕು, 33 ಜನರ ಸಾವು. ಕರ್ನಾಟಕದಲ್ಲಿ ಕೊರೋನಾ ಹುಚ್ಚಾಟ ಕಮ್ಮಿ ಆಗ್ತಾನೆ ಇಲ್ಲ. ನಿನ್ನೆ 63 ಪ್ರಕರಣ ದಾಖಲಾಗಿತ್ತು. ಇವತ್ತು 34 ಹೊಸ ಕೊರೋನಾ ಕೇಸ್ಗಳು ದಾಖಲಾಗಿದೆ. ಇವೆಲ್ಲಕ್ಕಿಂತ ದುರಂತ ಅಂದ್ರೆ ಎಲ್ಲ ಸರಿ ಹೋಗ್ತಿದೆ ಅಂದ್ಕೊಂಡಿದ್ದ ಕಲಬುರಗಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಇವತ್ತು ಒಬ್ಬೊಬ್ಬರು ಸಾವನ್ನಪ್ಪಿದ್ದಾರೆ. 12 ಸೋಂಕು, 48 ಶಂಕೆ. ಬೀದರ್ನಲ್ಲಿ ಒಂದೇ ದಿನ 12 ಜನರಿಗೆ ಕೊರೋನಾ ಸೋಂಕು ತಗುಲಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. 26 ಜನ ಆಸ್ಪತ್ರೆಯಲ್ಲೇ ಇದ್ದಾರೆ. 11 ಜನ ಡಿಸ್ಚಾರ್ಜ್ ಆಗಿದ್ದು ಒಬ್ಬರು ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು 48 ಜನ ಶಂಕಿತರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹಾಸನದಲ್ಲಿ ಒಂದೇ ಕುಟುಂಬದ 4 ಸೋಂಕು. ಹಾಸನದಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳಿಗೆ ಸೋಂಕು ತಗುಲಿದೆ. ಮುಂಬೈನಲ್ಲಿ ಬ್ಯಾಂಕ್ನಲ್ಲಿ ಪಿಗ್ಮಿ ಕಲೆಕ್ಟರ್ ಆಗಿದ್ರು. ನಿನ್ನೆಯಷ್ಟೇ ಮುಂಬೈನಿಂದ ಹಾಸನಕ್ಕೆ ಬಂದಿದ್ರು. ಅದೃಷ್ಟ ಅಂದ್ರೆ ಎಲ್ಲೂ ಸುತ್ತಾಡಿಲ್ಲ. ಮುಂಬೈನಿಂದ ಬರ್ತಿದ್ದಂತೆ ಜಿಲ್ಲಾಡಳಿತ ಕ್ವಾರಂಟೈನ್ ಮಾಡಿತ್ತು. ಆದ್ರೂ ಸ್ವಂತ ಕಾರಿನಲ್ಲಿ ಬಂದಿದ್ದು ಊಟಕ್ಕೆ, ತಿಂಡಿಗೆ, ಕಾಫಿಗೆ ಅಂತ ಎಲ್ಲೆಲ್ಲೋ ನಿಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ಹುಡುಕಾಟ ನಡೀತಾ ಇದೆ. ಕ್ವಾರಂಟೈನ್ನಲ್ಲಿದ್ದ 57 ಜನರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಹಾಸನದಲ್ಲಿ ಹೊರಗಿನಿಂದ ಬಂದವರನ್ನ ಕ್ವಾರಂಟೈನ್ ಮಾಡೋಕೆ ಜನ ವಿರೋಧ ಮಾಡ್ತಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ನರ್ಸ್ಗೆ ಸೋಂಕು. ಬೆಂಗಳೂರಲ್ಲಿ ಇವತ್ತು 2 ಪ್ರಕರಣ ದಾಖಲಾಗಿದ್ದು, ಒಂದು ಕೇಸ್ ವಿಕ್ಟೋರಿಯಾ ಆಸ್ಪತ್ರೆಯ ನರ್ಸ್. ಪಿಪಿಇ ಕಿಟ್, ಸುರಕ್ಷಿತ ಕ್ರಮಗಳಿದ್ರು ಕೊರೋನಾ ಸೋಂಕಿತರ ಸೇವೆ ಮಾಡ್ತಾ ಇದ್ದ ನರ್ಸ್ಗೆ ಕೊರೋನಾ ವೈರಸ್ ಹರಡಿದೆ. ನರ್ಸ್ ಜೊತೆಗಿದ್ದ 20 ಜನರನ್ನು ಮುಂಜಾಗ್ರತೆಯಿಂದ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನು ಮೊನ್ನೆಯಷ್ಟೇ ವಂದೇ ಭಾರತ್ ಮಿಷನ್ ಯೋಜನೆಯಲ್ಲಿ ಲಂಡನ್ನಿಂದ ಭಾರತಕ್ಕೆ ಬಂದಿದ್ದ ವ್ಯಕ್ತಿಗೆ ಕೊರೋನಾ ಬಂದಿದೆ. 24 ವರ್ಷದ ವ್ಯಕ್ತಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪಿಎಂ ಕೇರ್ಸ್ ನಿಂದ 3,100 ಕೋಟಿ ರೂಪಾಯಿ ಹಂಚಿಕೆ ಆಗಿದೆ. ವೆಂಟಿಲೇಟರ್ ಖರೀದಿಗೆ 2,000 ಕೋಟಿ ನೀಡಿದೆ ಕೇಂದ್ರ ಸರ್ಕಾರ. ವಲಸಿಗ ಕಾರ್ಮಿಕರಿಗಾಗಿ 1,000 ಕೋಟಿ ನೀಡಿದ್ದು, ವ್ಯಾಕ್ಸಿನ್ ಸಂಶೋಧನೆಗಾಗಿ 100 ಕೋಟಿ ರೂಪಾಯಿ ಪಿಎಂ ಕೇರ್ಸ್ ಫಂಡ್ ಟ್ರಸ್ಟ್ ಇಂದ ಹಂಚಿಕೆ ಆಗಿದೆ. 5,000 ವೆಂಟಿಲೇಟರ್ ಖರೀದಿಗೆ ಹಣ ನೀಡಲಾಗಿದ್ದು, ವಲಸಿಗರ ಕಲ್ಯಾಣಕ್ಕಾಗಿ 1,000 ಕೋಟಿ ನೀಡಿದೆ. ರಾಜ್ಯಗಳಿಗೆ ಪಿಎಂ ಕೇರ್ಸ್ ಹಣ ಹಂಚಿಕೆ ಆಗಿದೆ. ನಾಳೆ ಬೆಳಗ್ಗೆ 6:40ಕ್ಕೆ ಬೆಂಗಳೂರಿಗೆ ದೆಹಲಿಯಿಂದ ವಿಶೇಷ ರೈಲಿನಲ್ಲಿ ಸುಮಾರು 1,000 ಜನ ಬರ್ತಾ ಇದ್ದಾರೆ. ದೆಹಲಿಯಿಂದ ಬಂದವರನ್ನ ಬೆಂಗಳೂರಲ್ಲೇ ಕ್ವಾರಂಟೈನ್ ಮಾಡಲಾಗುತ್ತೆ. ನಗರದ ಅಕ್ಕಪಕ್ಕದ ಜಿಲ್ಲೆಯವರಾದ್ರೂ ಕೂಡ ಇಲ್ಲೇ ಇರಬೇಕಾಗತ್ತೆ. ಹೋಮ್ ಕ್ವಾರಂಟೈನ್ಗೆ ಅವಕಾಶ ಇರೋದಿಲ್ಲ. ಇದರೊಂದಿಗೆ ರಾತ್ರಿ 8 ಗಂಟೆ ಬಳಿಕ ದೆಹಲಿಯಿಂದ ಮತ್ತೊಂದು ರೈಲು ಹೊರಡಲಿದ್ದು, ಸುಮಾರು 850 ಮಂದಿ ವಿಶೇಷ ರೈಲಿನಲ್ಲಿ ಪ್ರಯಾಣ ಬೆಳೆಸಲಿದ್ದಾರೆ. ಕಲಬುರಗಿ, ಹುಬ್ಬಳ್ಳಿ ಮೂಲಕ ಬೆಂಗಳೂರಿಗೆ ರೈಲು ತಲುಪಲಿದ್ದು, 17ನೇ ತಾರೀಕು ಬೆಂಗಳೂರನ್ನ ರೀಚ್ ಆಗಲಿದೆ ಅಂತ ಹೇಳಲಾಗ್ತಿದೆ. ಸೇವಾ ಸಿಂಧುವಿನಲ್ಲಿ ನೋಂದಣಿ ಮಾಡಿಕೊಂಡವರಿಗೆ ಮಾತ್ರ ರೈಲಿನಲ್ಲಿ ಪ್ರಯಾಣಿಸಲು ಅವಕಾಶವನ್ನ ಮಾಡಿಕೊಡಲಾಗಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. लॉकडाउन 4
नए रंग रूप नए नियमों वाला होगा। हम कोरोना से लड़ेंगे भी और आगे भी बढ़ेंगे। निर्भर भारत की ये भव्य इमारत 5 पिलर्स पर खड़ी होगी। 20 लाख करोड़ रुपए का एक पैकेज 2020 में आत्मनिर्भर भारत अभियान को एक नई गति देगा। There is a collateral-free automatic loan give facility up to 3 lakh crores.